ಶಿವಮೊಗ್ಗದಲ್ಲಿ ಎಂಎಲ್ಎ ಪುತ್ರನ ಅಂಧ ದರ್ಬಾರ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಶುರುವಾಯಿತಾ ರಿಪಬ್ಲಿಕ್ ಆಫ್ ಭದ್ರಾವತಿ ಎನ್ನುವಂತಹ ಪ್ರಶ್ನೆ ಶಿವಮೊಗ್ಗದ ಜನತೆಯಲ್ಲಿ ಕಾಡ್ತಾ ಇದೆ. ಶಿವಮೊಗ್ಗದಲ್ಲಿ ಎಂಎಲ್ಎ ಪುತ್ರನ ಅಂಧ ದರ್ಬಾರ್ ಶಿವಮೊಗ್ಗದಲ್ಲಿ ಶುರುವಾಯಿತಾ ರಿಪಬ್ಲಿಕ್ ಆಫ್ ಭದ್ರಾವತಿ. ಭದ್ರಾವತಿಯಲ್ಲಿ ಯಾರು ಕೆಮ್ಮಂಗಿಲ್ಲ ಕೇಳಂಗಿಲ್ಲ. ಭಾರಿ ವೈರಲ್ ಆಗ್ತಾ ಇದೆ ಎಂಎಲ್ಎ ಸಂಗಮೇಶ್ ಪುತ್ರನ ದರ್ಪ. ಮಹಿಳಾ ಅಧಿಕಾರಿ ಮೇಲೆ ಆವಾಜ್ ಹಾಕಿರುವ ಎಂಎಲ್ಎ ಪುತ್ರ. ಸಂಗಮೇಶ್ ಪುತ್ರ ಬಸವೇಶ್ ಮಾತನಾಡಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸಂಗಮೇಶ್ ಪುತ್ರ ಬಸವೇಶ್ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಭಾರಿ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಎಂಎಲ್ಎ ಸಂಗಮೇಶ್ ಪುತ್ರನ ದರ್ಪವನ್ನ ನೋಡಬಹುದಾಗಿದೆ. ಶಿವಮೊಗ್ಗದಲ್ಲಿ ಹಾಗಾದ್ರೆ ಶುರುವಾಯಿತಾ ರಿಪಬ್ಲಿಕ್ ಆಫ್ ಭದ್ರಾವತಿ. ಮರಳು ಅಡ್ಡೆ ಮೇಲೆ ರೇಡ್ ಮಾಡಿದಂತಹ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ. ಆದರೆ ಭದ್ರಾವತಿಯಲ್ಲಿ ಯಾರೂ ಕೂಡ ಕೇಳಂಗಿಲ್ಲ ಕೆಮ್ಮಂಗಿಲ್ಲ ಎನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಮಹಿಳಾ ಅಧಿಕಾರಿಯ ಮೇಲೆ ಆವಾಜ್ ಹಾಕಿದ್ದಾರೆ ಅಂತದೊಂದು ವಿಡಿಯೋ ಎಂಎಲ್ಎ ಪುತ್ರನ ಮೇಲೆ ಇದೀಗ ಆರೋಪ ಬಂದಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸಂಗಮೇಶ್ ಪುತ್ರ ಬಸವೇಶ್ ಮಾತನಾಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಎಂಎಲ್ಎ ಪುತ್ರನ ದರ್ಬಾರ್ ನಡೀತಾ ಇದೆ. ಮರಳು ಅಡ್ಡೆ ಮೇಲೆ ರೇಡ್ ಮಾಡಿದ್ದ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಫೇಸ್ಬುಕ್ನಲ್ಲಿ ವಿಡಿಯೋ ವೈರಲ್ ಮಾಡಿ ಕೆಆರ್ಎಸ್ ಅಧ್ಯಕ್ಷ ರವಿಕೃಷ್ಣಾರೆಡ್ಡಿ ವ್ಯಕ್ತಿಯೊಬ್ಬನ ಫೋನ್ನಲ್ಲಿ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದವನ್ನ ಬಳಸಿ ನಿಂದನೆಯನ್ನ ಮಾಡಲಾಗಿದೆ. ಸಂಗಮೇಶ್ ಪುತ್ರ ಬಸವೇಶ್ ಹಾಕಿದ್ದಾರೆ ಎನ್ನುವಂತಹ ವಿಡಿಯೋ ವೈರಲ್ ಆಗಿದೆ. ಮಹಿಳಾ ಅಧಿಕಾರಿಗೆ ಏಕವಚನದಲ್ಲೇ ಬಸವೇಶ್ ನಿಂದನೆಯನ್ನ ಕೂಡ ಮಾಡಿದ್ದಾರೆ. ಅಕ್ರಮ ಗಣಿಗಾರಿಕೆ ತಡೆಯುತ್ತಿದ್ದಂತಹ ಮಹಿಳಾ ಅಧಿಕಾರಿಗೆ ಶಾಸಕರೊಬ್ಬರ ಪುತ್ರ ಅವಾಚ್ಯ ಪದಗಳನ್ನ ಬಳಸಿ ಆವಾಜ್ ಹಾಕಿದ್ದಾನೆ ಎಂಬ ಆರೋಪ ಕೇಳಿ ಬಂದಿರುವಂತದ್ದು. ಫೇಸ್ಬುಕ್ನಲ್ಲಿ ಸಾಹೇಬ್ರು ಫೋನ್ನಲ್ಲಿದ್ದಾರೆ ಅಂತ ಫೋನ್ ತೋರಿಸುವ ಮೂಲಕ ಆ ವ್ಯಕ್ತಿ ತೋರಿಸಿದ್ದಾನೆ. ಸಾಹೇಬ್ರು ಫೋನ್ನಲ್ಲಿದ್ದಾರೆ ಎಂದು ಫೋನ್ ತೋರಿಸಿದ್ದಾನೆ ವ್ಯಕ್ತಿ. ಆ ವ್ಯಕ್ತಿಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಲು ತಿಳಿಸಿದ್ರು ಅಧಿಕಾರಿ. ಕೂಡಲೇ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಆರಂಭಿಸಿದ್ದ ಶಾಸಕರ ಪುತ್ರ. ಮಹಿಳಾ ಅಧಿಕಾರಿಯ ಜೊತೆ ಹೇಗೆ ಮಾತನಾಡೋದಾ ಅಂತ ಅಧಿಕಾರಿ ಗರಂ ಆಗಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಯ ವಿಚಾರದಲ್ಲಿ ಶಾಸಕರ ಪುತ್ರ ರಕ್ಷಣೆಯನ್ನ ಕೊಡ್ತಿರೋ ಆರೋಪ ಕೇಳಿ ಬಂದಿದೆ. ಬಸವೇಶ್ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ರವಿಕೃಷ್ಣಾರೆಡ್ಡಿ. ಬೆದರಿಕೆ ಹಾಕಿದ ಬಸವೇಶ್ ಮೇಲೆ ಕ್ರಮವನ್ನ ಕೈಗೊಳ್ಳುವಂತೆ ರವಿಕೃಷ್ಣಾರೆಡ್ಡಿ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಮಾತಾಡಿ ನೆಟ್ಟು ಬೆಲೆ ಕೊಟ್ಟು ಮಾತಾಡಿ ಅಣ್ಣ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬೇಡ ಸ್ಪಾಟಿಗೆ. DSP ಬರ್ತಾರಂತೆ. ಬಾರಣ ಒಂದ್ 5 ನಿಮಿಷ DSP ಎಲ್ಲ ಬರ್ತಿದಾರಂತೆ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತ ಅಣ್ಣ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟು ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ. ನೆಟ್ಟು ಬೆಲೆ ಕೊಟ್ಟು ಮಾತಾಡಿ ಅಣ್ಣ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬೇಡ ಸ್ಪಾಟಿಗೆ. DSP ಬರ್ತಾರಂತೆ. ಬಾರಣ ಅಲ್ಲ ಅವ್ರ ಫೋನ್ ಮಾಡ್ಬೇಕಂತ ಅಣ್ಣ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ, ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕೆಆರ್ಎಸ್ ಅಧ್ಯಕ್ಷ ರವಿಕೃಷ್ಣಾರೆಡ್ಡಿ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಒಂದು ಶಿವಮೊಗ್ಗದಲ್ಲಿ ನಡೆದಿರುವಂತಹ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಏನ್ ಸರ್ ಇದು ಎಂಎಲ್ಎ ಪುತ್ರ ಅಂದಾಕ್ಷಣ ಈಗ ಮಾತಾಡ್ಬೋದಾ ಸರ್? ನಿಮ್ಗೇನ್ ಅನ್ಸುತ್ತೆ, ಮಾತಾಡಬಹುದಾ ಸರ್? ಖಂಡಿತವಾಗ್ಲೂ ಮಾತನಾಡೋ ಅಂತ ಅಧಿಕಾರ ಯಾರಿಗೂ ಇಲ್ಲ ಸರ್. ಯಾಕಂದ್ರೆ ಅವರೊಬ್ರು ಅಧಿಕಾರಿ ಅಕ್ರಮ ಗಣಿಗಾರಿಕೆಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಮಾತನಾಡೋದು ಹೇಗೆ ಅಷ್ಟೊಂದು ಸರಿ ಅಂತ ಅನ್ಸುತ್ತೆ ಸರ್? ಮಾತನಾಡೋದು ಸರಿ ಅನ್ಸಿಲ್ಲ ಅಂದ್ರೆ ಆ ಅಧಿಕಾರಿ ಇಷ್ಟೊತ್ತಿಗೆ ದೂರ ಕೊಡ್ಬೇಕಾಗಿತ್ತಲ್ಲ. ನನ್ಗೇನು ಅದು ಸರಿ ಅನ್ನಿಸ್ತಾ ಇದೆ. ಹೇಗೆ ಸರಿ ಅನ್ನಿಸ್ತಾ ಇದೆ? ನಾನು ಈಗ ನಿಮಗ್ ಗೊತ್ತಿರೋ ಹಾಗೆ ಇಡೀ ಪ್ರಕರಣವನ್ನ ನಮಗೆ ನಾನೇನೆ ಅದನ್ನ ವಿಡಿಯೋ ಪೋಸ್ಟ್ ಮಾಡಿದ್ದು. ನಮಗೆ ವಿಡಿಯೋ ಬರುತ್ತೆ, ಈ ತರ ಈ ಸರ್ಕಾರಿ ಅಧಿಕಾರಿಗಳಿಗೆ ಈ ತರಕ್ಕೆ ಆಗಿದೆ, ದಯವಿಟ್ಟು ಇವ್ರಿಗೆ
ಬೆಂಬಲ ಕೊಡಿ, ಧೈರ್ಯ ಕೊಡಿ ಅಂತ ಹೇಳಿದಾಗ ನಾನು ಅದನ್ನ ನಿನ್ನೆ ಪೋಸ್ಟ್ ಮಾಡಿದ್ರೆ ಲಕ್ಷಾಂತರ ಜನ, ಈಗಾಗಲೇ ಒಂದು 16 ಲಕ್ಷ ಜನ ಬೇರೆ ಬೇರೆ ಎಲ್ಲ ಸೇರಿದ್ರೆ ರಾಜ್ಯದಲ್ಲಿ ಇವತ್ತು ಬಹಳ ಗಂಭೀರವಾದ ವಿಚಾರ ಇದೆ. ಅದು ನಮಗೆ ಖಾತೆ ಇರ್ಲಿಲ್ಲ, ಬಟ್ ಸ್ವಲ್ಪ ಇತ್ತು. ಆದ್ರೂ ಜನರಿಗೆ ಕುತೂಹಲಕ್ಕೆ ಕೇಳೋಣ ಅಂತ ಕೇಳಿದಾಗ ಅದು ಕಾಂಗ್ರೆಸ್ ಪಕ್ಷದ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅನ್ನುವಂತಹವನು ಇನ್ನೊಂದು ಕಡೆಯಲ್ಲಿ ಈ ಅಧಿಕಾರಿಗೆ ಹೀಗೆ ಮಾತನಾಡಿರೋದು ಅನ್ನೋದು ಖಾತ್ರಿ ಆಯ್ತು. ಇದು ಬಸವೇಶ್ ಅನ್ನುವಂತಹ ವ್ಯಕ್ತಿ ಇದು ಮೊದಲಲ್ಲ, ಇದೇ ಮೊದಲಲ್ಲ. ಅವನು ಅಧಿಕಾರಿಗೆ ಅವನೊಂದು ಕೊಳಕು ಮಂಡಲ ಅದಕ್ಕೆ ಇದಕ್ಕೆಲ್ಲ ಅದೇ ಇಷ್ಟು ಮಾತಾಡ್ತಾನೆ ಅಂದ್ರೆ ಅವನು ಇದೇ ಮೊದಲಲ್ಲ ಅಧಿಕಾರಿಗಳಿಗೆ ಈ ತರ ಬೈದಿರೋದು, ಬೆದರಿಕೆ ಹಾಕಿರೋದು, ಧಮಕಿ ಹಾಕಿರೋದು. ನಮ್ಗೆ ಆಮೇಲೆ ಪತ್ರಕರ್ತರು ಶಿವಮೊಗ್ಗ ಜಿಲ್ಲೆ ಪತ್ರಕರ್ತರಾದ್ರು ಗೊತ್ತಿದ್ರೆ ಅವ್ರನ್ನ ಕೇಳಿದ್ರೆ ನೀವು ಈ ಮೊದಲು ಹೀಗೆ ಮಾಡಿದ್ದ ಅನ್ನುವಂತ ಹಲವಾರು ಮಾಹಿತಿಗಳನ್ನ ಕೊಡ್ತಾರೆ. ಮೊದಲನೇದಾಗಿ ಈ ಪ್ರಕರಣದಲ್ಲಿ 3 ಕೆಲಸಗಳಾಗಬೇಕು. ಈ ಅಧಿಕಾರಿ ನಾನು ಯಾಕೆ ನೀವು ಕೇಳಿದ್ರಿ ಇದು ಏನೋ ಸರಿ ಇದೆ ಅನ್ನಿಸ್ತಾ ಇದೆ ಅಂತ ಹೆಂಗ್ ಹೇಳ್ತೀರಾ ಅಂತ. ನಾನು ಅದಕ್ಕೆ ಈ ಅಧಿಕಾರಿ ನೋಡಿ, ಅವರು ಸುಮಾರು 1.5 ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ತಿರುವಂತ ಅಧಿಕಾರಿ, ಮತ್ತೆ ಇದು ಏನಂತಾರೆ ಅದು ಮೈನ್ಸ್ ಅಂಡ್ ಜಿಯಾಲಜಿ ಇದಾಯ್ತು ಅಂದ್ರೆ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಂದ್ರೆ ಅವರು ಕೆಲವೊಂದು ಸ್ಪೆಷಲೈಸೇಷನ್ ಮಾಮೂಲಿ ರೆಗ್ಯುಲರ್ ಆದಂತಹ BA BSc BCom ಅನ್ನುವಂತಹ ಒಂದು ಪದವಿ ಪಡ್ಕೊಂಡು SDFE ಆಗಿರೋರಲ್ಲ. ಅವರು ಅದಕ್ಕಿಂತ ಉತ್ತಮವಾದಂತಹ MScನೋ ಜಿಯಾಲಜಿನೋ ಏನೋ ಮಾಡ್ಕೊಂಡು ಬಂದಿರುವಂತಹ ಉನ್ನತ ವಿದ್ಯಾಭ್ಯಾಸ ಮಾಡಿರುವಂತಹ ಅಧಿಕಾರಿಗಳಾಗಿರ್ತಾರೆ, ವಿದ್ಯಾವಂತರೇ ಆಗಿರ್ತಾರೆ. ಆ ಅಧಿಕಾರಿಗೆ ಇವತ್ತು ಏನಿಲ್ಲ ಅಂದ್ರೂ 1.5 ಲಕ್ಷ ರೂಪಾಯಿ ತನಕ ಮೇಲೇನೆ ಇರ್ಬೋದು ಸಂಬಳ, 1 ಲಕ್ಷದ ಮೇಲೇನೆ ಇರುತ್ತೆ. ಇಂತಹ ಅಧಿಕಾರಿ ಇವನು ಕೊಳಕು ಮಂಡಲ ಹೀಗೆ ಬಾಯಿ ಬಂದಾಗ ಮಾತಾಡ್ತಾನೆ, ಅವ್ರನ್ನ ಇನ್ನೇನೋ ಅಂತಾನೆ ಅಂದ್ರೆ ಕೇಳ್ಕೊಂಡು ಸುಮ್ನೆ ಇದ್ದಾರೆ ಅಂದ್ರೆ ಆ ಅಧಿಕಾರಿ ಆಗಿರೋದಕ್ಕೆ ಲಾಯಕ್ಕ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಈಗಾಗಲೇ ನಮ್ಮ ಪಕ್ಷದವರು ಇವತ್ತು ಅಧಿಕಾರಿಯ ಕಚೇರಿ ಹತ್ರ ಹೋಗ್ತಿದ್ದಾರೆ, ಈಗಾಗಲೇ ಹೋಗಿರ್ಬೇಕು. ಅವ್ರಿಗೆ ಧೈರ್ಯ ಕೊಟ್ಟು ನಿಮ್ ಜೊತೆಗೆ ನಾವಿದ್ದೀವಿ, ದಯವಿಟ್ಟು ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಇದೇ ಸಮಯದಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ನಿನ್ನೆನೆ ಎಚ್ಚರಿಕೆ ಕೊಟ್ಟಿದ್ದೇನೆ. ಅವರು ಈ ಕೂಡಲೇ ಸ್ವಯಂ ಪ್ರೇರಿತ ಈಗ, ಯಾಕೆಂದ್ರೆ ಅಧಿಕಾರಿ ಯಾರು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಅವನು MLA ಯಾವ ಪಕ್ಷದವನು? ಕಾಂಗ್ರೆಸ್ ಪಕ್ಷದವನು. ಅವನು ಬೈದಿರೋನು ಯಾವನು? MLA ಮಗ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತಾರೂಢ ಪಕ್ಷದ ಒಬ್ಬ ಶಾಸಕರ ಮಗ ಹೀಗೆ ಮಾಡಿರೋದ್ರಿಂದ ಈ ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗಳೇನು SP ಗಳು ಶಾಸಕನ ಜೊತೆಗೆ ಅವನ ಮಗನಿಗೂ ಸಲ್ಯೂಟ್ ಹೊಡಿತಿರ್ತಾರೆ. ಹಾಗಾಗಿ ಅವರು ಇದನ್ನ ತಮ್ಮ ಕ್ಷುಲ್ಲಕವಾದಂತಹ ಯೋಗ್ಯತೆಗಳನ್ನ ಬದಿಗಿಟ್ಟು ಒಬ್ಬ ಜಿಲ್ಲಾಧಿಕಾರಿ IAS IPS ಆಫೀಸರ್ಗೆ ತಕ್ಕದಾದಂತಹ ವರ್ತನೆಗಳನ್ನ, ನಡವಳಿಕೆಗಳನ್ನ ಇವತ್ತು ತೋರಿಸ್ಬೇಕು. ಅವರು ಇದು ಗಂಭೀರವಾದಂತಹ ವಿಚಾರ. ಸರ್ಕಾರಿ ಕೆಲಸ ಮಾಡೋದು ಪ್ರಾಮಾಣಿಕರಿಗೆ ಇವತ್ತು ಬಹುತೇಕ ನೋಡಿ, ನಾವು ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿಲ್ಲ, ಭ್ರಷ್ಟಾಚಾರ ಮಾಡ್ತಾ ಇಲ್ಲ ಅಂತ ಸಾಕ್ಷ್ಯಾಧಾರದ ಸಮೇತ ತಗೊಂಡು ಹೋಗಿ ದೂರು ಕೊಟ್ರೆ ಅದನ್ನ ಕೆಳಗಡೆಗೆ ಹಾಕೊಂಡು ಮತ್ತೆ ನಮ್ಮ ಮೇಲೇನೆ ಹಲವಾರು ಸಲ ಅಧಿಕಾರಿಗಳು ಭ್ರಷ್ಟ ಪೊಲೀಸರು ನಮ್ಮ ಮೇಲೇನೆ KRS ಪಕ್ಷದ ಸೈನಿಕರ ಮೇಲೇನೆ ಕ್ರಮ ಜರುಗಿಸಿದ್ದಾರೆ, ಸುಳ್ಳು ದೂರುಗಳನ್ನ ಹಾಕಿದ್ದಾರೆ. ಆದ್ರೆ ಇಂತಹ ಒಂದು ಪ್ರಕರಣದಲ್ಲಿ, ಗಂಭೀರವಾದ ಪ್ರಕರಣದಲ್ಲಿ ಹೀಗೆ ಆ ಒಬ್ಬ ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ಹೋದಂತಹ, ಅದು ರಾತ್ರಿಯಲ್ಲಿ ಅಪರೂಪಕ್ಕೆ ರಾತ್ರಿಯಲ್ಲಿ ಯಾವುದೋ ಒಂದು ಅಕ್ರಮವನ್ನು ನಿಲ್ಲಿಸೋದಿಕ್ಕೆ ಹೋದಂತಹ ಅಧಿಕಾರಿಯ ಮೇಲೆ ಈ ತರ ಹತ್ಯೆ ಆಗಿದೆ ಅಂದ್ರೆ ಇದು ಈ ಸಂದರ್ಭದಲ್ಲದೆ ಇನ್ಯಾವ ಸಂದರ್ಭದಲ್ಲಿ IAS ಮತ್ತೆ IPS ಅಧಿಕಾರಿಗಳು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮಾಡಿ ಅಧಿಕಾರಿಗಳಿಗೆ ಧೈರ್ಯ ಕೊಡುವಂತಹದ್ದು ಈ ಸಮಯದಲ್ಲೇ ಮಾಡ್ಬೇಕು. ಹಾಗಾಗಿ ಈಗ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಅವ್ರ ಮೇಲೇನೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತೆ ಈ ಜ್ಯೋತಿ ಅನ್ನುವಂತಹ ಈ ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿ ಯಾರಿದ್ದಾರೆ ಅವ್ರ 3 ಮೇಲೇನು ನಾವು ಕರ್ತವ್ಯ ಲೋಪ ಮಾಡಿದರೆ, ಡಿರಿಲಿಕ್ಷನ್ ಆಫ್ ಡ್ಯೂಟಿ, ಕಂಡಕ್ಟ್ ಆನ್ ಬಿಕಮಿಂಗ್ ಎ ಆಫೀಸರ್, ಅಧಿಕಾರಿಗೆ ತಕ್ಕುದಲ್ಲದ ಯೋಗ್ಯತೆಯನ್ನ ಇವರು ತೋರಿಸಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸ್ತೀವಿ. ಹಾಗಾಗಿ ಇನ್ನೊಂದು ವಿಚಾರ ನೋಡಿ, ಎಲ್ಲಿ ತನಕ ಜನ ಜಾತಿಗೆ, ಹಣಕ್ಕೆ, ಹೆಂಡಕ್ಕೆ, ಇನ್ಯಾವ್ಯಾವ್ದೋ ಕಾರಣಗಳಿಗೆ ಮತ ಹಾಕ್ತಾರೋ ಅಲ್ಲಿ ತನಕ ವ್ಯವಸ್ಥೆ ಕುವ್ಯವಸ್ಥೆನೆ, ಅಲ್ಲಿಯ ತನಕ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅವ್ರು ಅನುಭವಿಸ್ಬೇಕು. ಮತ್ತೆ ಈ ಭ್ರಷ್ಟರು ನೀಚರು ಗೆಲ್ತಾ ಇರೋದು ಯಾರ ಸಹಕಾರದಿಂದ? ಸರ್ಕಾರಿ ಅಧಿಕಾರಿಗಳ ಸಹಕಾರದಿಂದ. ಇಲ್ಲಿಯವರೆಗೆ ನಾವು ಮಾಡಿರುವಂತಹ ಅನೇಕ ಚುನಾವಣಾ ಹೋರಾಟಗಳಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ನಮ್ಮ ಬೆಂಬಲಕ್ಕೆ ನಿಂತಿಲ್ಲ, ಅಕ್ರಮಗಳನ್ನ ನಿಲ್ಲಿಸಿಲ್ಲ. ಎಸ್ ಸರ್, ಓಕೆ ಸರ್. ಇನ್ನ ವಿಡಿಯೋ ಪೋಸ್ಟ್ ಮಾಡಿದ್ ನೀವೇ, ಆದ್ರೆ ಯಾವಾಗ ಆಗಿರೋದು ಅಂತ?
ಈ ಒಂದು ಘಟನೆ? ಇದು 2 ದಿವಸದ ಹಿಂದೆ ಆಗಿರುವಂತದ್ದು. ಭಾನುವಾರ, ಯಾವತ್ತು ಶನಿವಾರ ರಾತ್ರಿ ಅನ್ಸುತ್ತೆ, ಓಕೆ. ನಿನ್ನೆ ಸೋಮವಾರ ಅಲ್ವಾ, ಭಾನುವಾರ ರಾತ್ರಿ ಅನ್ಸುತ್ತೆ. ಭಾನುವಾರ ರಾತ್ರಿ ಆಗಿರುವಂತಹದ್ದು. ಅದನ್ನ ಅಲ್ಲಿ ಹೋದಾಗ ಅವರಿಗೆ ನೋಡಿ ಅದು ಘಟನೆ ಆಗಿದೆ, ಅಲ್ಲೊಂದು ಕೆರೆ ಹತ್ರ, ಇದು ನದಿ ಹತ್ರ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತ. ಮತ್ತೆ ಈಗೇನೋ ನಾನು ಬೇರೆ ಎಲ್ಲೋ ನೋಡ್ತಾ ಇದ್ದೆ, ಈ ಅಧಿಕಾರಿ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸು. ಇವತ್ತು ನಿಮ್ಗೆ ಗೊತ್ತಿದೆ ಯಾವೆಲ್ಲ ರೀತಿಯಲ್ಲಿ ಕಾನೂನುಗಳನ್ನ ನೀಚರು ಬಡವರಿಗೆ, ಅಶಕ್ತರಿಗೆ, ದುರ್ಬಲರಿಗೆ, ದಲಿತರಿಗೆ ಅಥವಾ ಯಾವುದೋ ಒಂದು ದಮನಿತ ವರ್ಗದವರಿಗೆ ಅವರಿಗೆ ಕೆಲವೊಂದು ರಕ್ಷಣೆಯನ್ನ ಕೊಡೋಣ, ಬಲಿಷ್ಠರಿಂದ, ಖದೀಮರಿಂದ, ಪ್ರಭಾವಿಗಳಿಂದ ಆಗುವಂತಹ ಅನ್ಯಾಯಗಳನ್ನ ನಿಲ್ಲಿಸೋಣ ಅಂತ ತಂದಿರುವಂತಹ ಕಾನೂನುಗಳನ್ನ ಅದೇ ಬಲಿಷ್ಠರು ಮತ್ತು ಬಲಾಢ್ಯರು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ. ಆ ಅಧಿಕಾರಿಯ ಮೇಲೆನೆ ಅಟ್ರಾಸಿಟಿ ಕೇಸು, ಏನು ಜಾತಿಯಿಂದನೇ ಆರೋಪ ಹೊರಿಸುವಂತಹ ದೂರು ಕೊಡೋದಿಕ್ಕೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತೆ. ಅಂದ್ರೆ ಇದು ಯಾವ ಮಟ್ಟಕ್ಕೆ ವ್ಯವಸ್ಥೆ ಇದೆ ಅಂತ. ಸೊ ಹಾಗಾಗಿ ಇದು ಒಂದ್ ದಿವಸ ಆಗಿದೆ ಈಗಾಗಲೇ. ಹಾಗೆ ಇವತ್ತು ನಾನು ಪತ್ರಿಕೆಗಳಲ್ಲೂ ಓದ್ದೆ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿತ್ತಂತೆ, ಹೇಳಿದಾರಂತೆ, ಆದ್ರೆ ಬೈಕಿಗೆ ಹೇಳಿಲ್ವಂತೆ. ಇನ್ಯಾವ ತರ ಜಿಲ್ಲಾಧಿಕಾರಿನೋ ಅರ್ಥ ಆಗಿಲ್ಲ ನನಗೆ. ಸರಿ, ಯಾಕೆ ದೂರ್ ಕೊಟ್ಟಿಲ್ಲ ಮಹಿಳಾಧಿಕಾರಿ ಅಂತ ಹೇಳಿದ್ರಿ. ಅದೇ MLA ಪುತ್ರ ಅಂದ ತಕ್ಷಣ MLA ಪುತ್ರ ಬೇರೆ ಏನಾದ್ರೂ ಭಯ ಇರಬಹುದಾ ಹೇಗೆ? ಯಾಕಂದ್ರೆ ಇಲ್ಲಿ ದೂರು ತೆಗೆದುಕೊಳ್ಳೋರೆ ದೂರ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಕಾರಣ ಇರಬಹುದಲ್ವಾ? ಕಾರಣ ಏನು ಅಂತ ಅನ್ಸುತ್ತೆ ಸರ್? ಕಾರಣ ಏನು ಅಂದ್ರೆ ಮುಕ್ಕುಲುತನ, ಭ್ರಷ್ಟಾಚಾರ ಮತ್ತು ಅವ್ಯವಹಾರಗಳಲ್ಲಿ ಇವರು ಪಾಲುದಾರರಾಗಿರೋದು. ಭಯ, ಆತಂಕ, ಪುಕ್ಕುಲುತನ. ಹಾಗಾದ್ರೆ ಅಕ್ರಮ ಗಣಿಗಾರಿಕೆಯಲ್ಲಿ ಇವ್ರದ್ದು ಕೂಡ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದೀರಾ ಸರ್? ಅವ್ರದ್ದು ಸಪೋರ್ಟ್ ಇದೆಯೋ ಇಲ್ವೋ, ಈಗ ಅವ್ರು ಮಾಡ್ಬೇಕಾಗಿರೋದೇನು? ನಿಮ್ಗೊಂದು ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, 1 ನಿಮಿಷ ಸಮಯ ಇದ್ರೆ. ಒಬ್ಬ SI ಇರ್ತಾನೆ, 30-35 ವರ್ಷಗಳ ಹಿಂದೆ ಒಬ್ಬ SI ಇರ್ತಾನೆ. ಯಾವ್ದೋ ಒಂದು ಪ್ರಕರಣದಲ್ಲಿ ಶಾಸಕನ ಮೇಲೆ ದೂರು ಬರುತ್ತೆ ಅಥವಾ ಏನೋ ಒಂದಾಗುತ್ತೆ, ಶಾಸಕನನ್ನ ಮನೆಗೆ ಹೋಗಿ ಬಂಧಿಸ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಅಥವಾ ಆ ಸಂದರ್ಭದಲ್ಲಿ ಶಾಸಕ ಏನೊಂದು ದಬ್ಬಾಳಿಕೆ ಮಾಡ್ತಾನೆ. ಆ ಒಬ್ಬ MLA ಮುಲಾಜಿಲ್ದೆ ಕತ್ತಿನ ಪಟ್ಟಿ ಹಿಡ್ಕೊಂಡು, ಆ MLA ಕತ್ತಿನ ಪಟ್ಟಿ ಹಿಡ್ಕೊಂಡು ಮುಖ್ಯ ಪಟ್ಟಿಯಲ್ಲಿ ಚಡ್ಡಿಯಲ್ಲಿ ಅದನ್ನ ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಮುಂದೆ ಆ SI ಸಬ್ ಇನ್ಸ್ಪೆಕ್ಟರ್, ಕರ್ನಾಟಕ ರಾಜ್ಯದ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ, ದಕ್ಷ ಅಧಿಕಾರಿ ಆ ಪೊಲೀಸ್ ಹುದ್ದೆಗೆ, ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಬಿಸಾಕಿ, ಅಷ್ಟು ಧೈರ್ಯ ತೋರಿಸಿದಂತ ವ್ಯಕ್ತಿ ರಾಜೀನಾಮೆ ಬಿಸಾಕಿ ಮುಂದೆ ಚುನಾವಣೆಗೆ ನಿಂತು ಗೆದ್ದು ಬಂದು ಜಯೇಶ್ ಪಟೇಲ್ ಸರ್ಕಾರದಲ್ಲಿ ಏನು KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಅದರ ಅಧ್ಯಕ್ಷರು ಆಗ್ತಾರೆ. TT ಜಯಕುಮಾರ್ ಅಂತ ನೆನ್ಪಿಟ್ಕೊಳ್ಳಿ. ಅವರ ಅಣ್ಣ TT ರಾಮು ಅಂತ ಈ ರಾಜ್ಯದ ಚನ್ನಪಟ್ಟಣದ MLA ಆಗಿದ್ರು. ಇವರು TT ಜಯಕುಮಾರ್ ಮುಂದೆ ನಂಜನಗೂಡಿನಲ್ಲಿ MLAನೂ ಆಗ್ತಾರೆ. ಆ ವ್ಯಕ್ತಿ ಅವತ್ತು ತೋರಿಸಿದಂತ ಕರ್ತವ್ಯ ನಿಷ್ಠೆಯನ್ನ ಪ್ರತಿಯೊಬ್ಬ ಕಾನ್ಸ್ಟೇಬಲ್ SI ತೋರಿಸಬಹುದು. ಆದ್ರೆ ಇವತ್ತು ಉನ್ನತ ಅಧಿಕಾರಿಗಳ ಅಮೇಧ್ಯ ತಿಂತಿದ್ದಾರೆ, ನೆಕ್ಕುತ್ತಿದ್ದಾರೆ, ರಾಜಕಾರಣಿಗಳ ಬಾಲಂಬಡ್ತರಾಗಿದ್ದಾರೆ. ಹಾಗಾಗಿನೇ ಇವತ್ತು ಬಹುತೇಕ ಪ್ರಾಮಾಣಿಕ ಅಧಿಕಾರಿಗಳಿಗೆ ಗೌರವ ಇಲ್ಲ. ಇವರು ಹಾಗೇನೆ, ಇವರು ತಲೆ ಹಿಡುಕ್ರೆ, ಇವರು ಭ್ರಷ್ಟ್ರೆ, ಆದ್ರೂ ನನಗೆ ಇಷ್ಟು ಗಾಂಚಲಿ ಮಾಡ್ತಾರಲ್ಲ ಅನ್ನುವಂತ ರೀತಿಯಲ್ಲಿ ಇವತ್ತು ಭ್ರಷ್ಟ ರಾಜಕಾರಣಿಗಳಿಗೆ, ಕ್ರಿಮಿನಲ್ಗಳಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಕೋಪ ಬರ್ತಿದೆ ಅಷ್ಟೇ. ಹಾಗಾಗಿ ಇವತ್ತು ಅಧಿಕಾರಿ, ಆ ಜ್ಯೋತಿ ಅನ್ನುವಂತ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಧೈರ್ಯದಿಂದ ಮಾತನಾಡಿದ್ದಾರೆ. ಅವ್ರಿಗೊಂದು ಆತ್ಮಗೌರವ ಇದೆ ಅಂತ ನಾನು ಭಾವಿಸ್ತೀನಿ. ಅವರು ಯಾವ ತರದ ಅವ್ಯವಹಾರ ಅಕ್ರಮಗಳನ್ನು ತೊಡಗಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಅಕ್ರಮಗಳನ್ನು ಸದ್ಯಕ್ಕೆ ಕಾಣಿಸ್ತಿರೋದು ಹಿಂದಿದ್ದು ಗೊತ್ತಿಲ್ಲ. ಒಂದು ಅಕ್ರಮವನ್ನು ನಿಲ್ಲಿಸೋದಿಕ್ ಹೋದಾಗ ಒಬ್ಬ MLA ಮಗನಿಂದ ನಿಂದನೆಗೆ, ಬೆದರಿಕೆಗೆ ಒಳಗಾಗಿದ್ದಾರೆ. ಈಗ ಆಕೆ ಪ್ರಾಮಾಣಿಕರಾಗಿದ್ರೆ, ಧೈರ್ಯವಂತರಾಗಿದ್ರೆ, ನಾನು ನೀವು ಕೊಡುವಂತಹ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳೋದಕ್ಕೆ ಆಕೆ ಲಾಯಕ್ಕಿದ್ರೆ ಈ ಕೂಡಲೇ ಹೋಗಿ ಆಕೆ ದೂರು ದಾಖಲಿಸ್ಬೇಕು. ಎಸ್ ಸರ್, ಇಲ್ಲಿ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. ಸಪೋರ್ಟ್ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ MLA ಮಗ ಅಂದ ತಕ್ಷಣ ಅಧಿಕಾರಿಗಳ ಮೇಲೆ ಈ ರೀತಿ ದರ್ಪವನ್ನು ತೋರಿಸಬಹುದಾ? ಹಾಗೆ ಮಹಿಳಾ ಅಧಿಕಾರಿ ಅಲ್ವಾ, ಮಹಿಳಾ ಅಧಿಕಾರಿಗೆ ಒಂದು ಸ್ಪೆಷಲ್ ಒಂದು ಗೌರವವನ್ನ ಕೂಡ ಕೊಡ್ಬೇಕಾಗತ್ತೆ. ಆದ್ರೆ ಆ ಗೌರವವನ್ನ ಕೂಡ ಕೊಡದೆ ಮಾತನಾಡಿರೋದು ತಪ್ಪು ಅಂತ ಅನ್ಸುತ್ತೆ ಸರ್. ಅಂದ್ರೆ ಮಹಿಳಾ ಅಧಿಕಾರಿಯ ಬಗ್ಗೆ ಇಲ್ಲಿ ಮಾತನಾಡ್ತಾ ಇರೋದು. ಪುರುಷ ಅಂತ ಇಲ್ಲ, ಯಾವುದೇ ಅಧಿಕಾರಿ ಆಗಲಿ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೆದರಿಸೋದು, ಬೈಯೋದು ತಪ್ಪು. ಇಲ್ಲಿ ಮಹಿಳೆ ಪುರುಷ ಅನ್ನುವಂತ ವಿಚಾರಗಳು ಬರೋದಿಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ನಾವು ನಂದಿದ್ರೆ ಒಬ್ಬ ಪುರುಷ ಅಧಿಕಾರಿಗೆ ಓಕೆನಾ? ಈತ ಏನಾದ್ರು ನಿನ್ನ ಅವನ್ ನಂದಿದ್ದಾನೆ, ನಿಮ್ಮ ಅವನ್ ನಂದಿದ್ದಾನೆ ಹೆಣ್ಣು ಮಗಳಿಗೆ, ಅದೇ ನಿಮ್ಮ ಅವನಂತ ಗಂಡಸ್ರಿ ಅಂದ್ರೆ ಪರವಾಗಿಲ್ವಾ? ಹಾಗಾಗಿ ಇಲ್ಲಿ ಮಹಿಳೆ ಪುರುಷ ಅಂತ ಬರೋದಿಲ್ಲ. ಅಧಿಕಾರಿನೇ. ಹೌದು. ಎರಡನೇದಾಗಿ ನೀವೇನೋ ಅನ್ನೊಂದು ಪ್ರಶ್ನೆ ಕೇಳಿದ್ರಿ, ಈಗ ಏನು ಯಾಕೆ ಭಯ ಪಡ್ತಾರೆ, ಯಾಕೆ ಭಯ ಆಗ್ಲೇ ನಾನು ಹೇಳಿದ್ದೀನಿ.
ಅಥವಾ ಇನ್ನೇನೋ ಕೇಳಿದ್ರಿ ನೀವು ಅದೇ ಸಂದರ್ಭ ಅದೇ ರೀತಿಲಿ ಏನೋ ಏನ್ ಕೇಳಿದ್ರು ನೀವು ಓಕೆ ಸರ್, ಓಕೆ. ಇದು ಸರಿನಾ ಅಂತ. ಇದು ಯಾಕೆ ಸರಿ ಅಲ್ಲ. ಇದು ಒಬ್ಬ ಸರ್ಕಾರ MLA ಆದ ತಕ್ಷಣ MLA ಮಗ ಆದ ತಕ್ಷಣಕ್ಕೆ ಅವನಿಗೆ ಮಾತಾಡುವಂತ ಯಾಕೆ ಬಂದಿದೆ ಅಂದ್ರೆ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ, ಅವರು ರಾಜಕಾರಣಿಗಳ ಗುಲಾಮರಾಗಿದ್ದಾರೆ ಮತ್ತು ರಾಜಕಾರಣಿಗಳು ಜನರನ್ನ ಹಣ, ಹೆಂಡ, ಜಾತಿ ಮುಖಾಂತರ ವೋಟ್ ಕೊಟ್ಟು ಅವರಿಗೆ ಮುಸಲಾಯಿಸಿ ಗೆದ್ದು ಬಂದು ದರ್ಪ ದಬ್ಬಾಳಿಕೆ ತೋರಿಸಿದರೆ ಇದು ಸಂಪೂರ್ಣವಾಗಿ ಅಪ್ರಜಾಸತ್ತಾತ್ಮಕವಾದ ನಡವಳಿಕೆ, ಪ್ರಜಾಪ್ರಭುತ್ವ ವಿರೋಧಿಯಾದದ್ದು ಮತ್ತು ಸಂವಿಧಾನ ಬಾಹಿರವಾದದ್ದು. ರಾಜ್ಯದ ಜನರಿಗೆ ತಮ್ಮ ಮತ್ತು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ ಅವ್ರು ಇದನ್ನು ವಿರೋಧಿಸಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೋಸ್ಕರ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತನಾಡಿದ್ರು. ಹಾಗೆ ಇನ್ನು ಮಹಿಳಾ ಅಧಿಕಾರಿಯಾಗಿದ್ದಾರೆ, ಮಹಿಳಾ ಅಧಿಕಾರಿ ದೂರನ್ನ ಯಾಕೆ ಕೊಟ್ಟಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ.